ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸೊಸೆ ಮುದ್ದು, ಅಂತೂ ಇಂತೂ ನಿನ್ನ ಸಾಧನೆ ಹಾದಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಬಿಟ್ಟಿದ್ಯಮ್ಮ. ಇನ್ನೂ ನೀನು ಸಾಧಿಸ್ಬೇಕಾಗಿರೋದು ತುಂಬಾ ಇದೆ. ಅಪ್ಪ, ಅಮ್ಮ, ಸೂರ್ಯ ಇವಾಗ ಬಂದ್ರಾ? ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಇದೇನ್ ಸೊಸೆ ಮುದ್ದು, ನಮ್ಮನೆ ಪ್ರೋಗ್ರಾಮ್ಗೆ ನಾವು ಬರ್ದೇ ಇದ್ರೆ ಹೇಗೆ? ನಾವು ಇನ್ನೂ ಬೇಗನೆ ಬರ್ತಿದ್ವಿ. ಆದ್ರೆ ನಿಮ್ಮತ್ತೆ ರೆಡಿಯಾಗಿ ಸಿಂಗಾರ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಸದ್ಯ ನೀವು ಬಂದ್ರಲ್ಲ, ನನಗೆ ತುಂಬಾ ಖುಷಿ ಆಯ್ತು. ಚೆನ್ನಾಗಿದ್ದೀರಾ? ಹ್ಞೂ ನಾರಾಯಣ, ಗಟ್ ಮುಟ್ಟಾಗಿದ್ದೀನಿ. ನೀವ್ ಹೇಗಿದ್ದೀರಿ? ಥ್ಯಾಂಕ್ ಯು, ಐ ಆಮ್ ಫೈನ್. ಅದ್ಗೆ ಚೆನ್ನಾಗಿದ್ದೀರಾ? ಅಯ್ಯೋ ಚೀಟಾರಿ, ನಾನು ಆಲ್ರೆಡಿ ಕಮಿಟೆಡ್ ಕಣೋ. ನನ್ನ ಕಣ್ಗಿಣ್ ಹೊಡೆದ್ರೆ ನಿನ್ ಕಣ್ಗುಡೆ ಕಿತ್ತಾಕ್ಬಿಟ್ಟು ಚಿಕ್ಕ ಮಕ್ಕಳಿಗೆ ಗೋಲಿ ಆಡಕ್ ಕೊಟ್ಬಿಡ್ತೀನಿ. ಹುಷಾರ್. ರಾಮಪ್ಪ, ಅಮ್ಮವ್ರು ಮದ್ವೆಗೆ ಒಪ್ಕೊಂಡಿರೋ ವಿಷಯನ ಪಾವನಿಗೆ ತಿಳಿಸಿದ್ರ? ಇನ್ನೂ ಇಲ್ಲ ಸಾವಿತ್ರಮ್ಮ. ಹೇಳತ್ತಾನೆ ರಾಮಪ್ಪ, ಆ ಹುಡುಗಿನೂ ತುಂಬಾ ಖುಷಿ ಪಟ್ಟಿರೋದು. ಇಷ್ಟು ಸಿಹಿಯಾಗಿರೋ ವಿಷಯನ ಯಾರಾದ್ರೂ ಫೋನಲ್ಲಿ ಹೇಳ್ತಾರ ಸಾವಿತ್ರಮ್ಮ? ಹೇಗೋ ಆಫೀಸ್ಗೆ ಹೋಗ್ತಾವಳನ್ನ ಪಿಕ್ ಮಾಡ್ತೀನಿ, ಒಂದು ಒಳ್ಳೆ ಕಡೆ ಕರ್ಕೊಂಡೋಗಿ ಈ ವಿಷಯನ ಹೇಳ್ತೀನಿ. ಅವಳು ಯಾವಾಗ್ಲೂ ನನ್ನನ್ನ ಆಟಾಡ್ಸ್ತಿದ್ಲು. ಈಗ ನಾನೀ ವಿಷಯನ ಇಟ್ಕೊಂಡು ಅವಳು ಸ್ವಲ್ಪ ಸತಾಯಿಸ್ತೀನಿ. ಹೇಗೋ ನಿಮ್ ಮುಖದಲ್ಲಿ ಸಂತೋಷ ನೋಡಿ ನನ್ಗೂ ಖುಷಿ ಆಯ್ತು. ಆದಷ್ಟು ಬೇಗ ಪಾವನಿಗೆ ವಿಷಯ ಹೇಳ್ಬಿಡಿ. ಖಂಡಿತವಾಗ್ಲೂ ಹೇಳ್ತೀನಿ ಸಾವಿತ್ರಮ್ಮ. ಇವತ್ತು ಮಿಸ್ ಇಲ್ದೆ ನನಗ್ ಮಿಸ್ಸಸ್ ಆಗೋಳಿಗೆ ಈ ವಿಷಯನ ತಿಳಿಸ್ತೀನಿ. ಸಾವಿತ್ರಮ್ಮ, ನನಗ್ ಸಾಕು. ಮಾಮ್, ನಾನಿನ್ ಹೊಡ್ತೀನಿ ಮಾಮ್. ಬಾಯ್ ಸಾವಿತ್ರಮ್ಮ. ಅಮ್ಮೋರೆ, ನೀವು ಒಪ್ಪಿಗೆ ಕೊಟ್ಟಾಗಿಂದ ರಾಮಪ್ಪವ್ರ ಖುಷಿಗೆ ಎಲ್ಲೇನೆ ಇಲ್ದಂಗಾಗ್ಬಿಟ್ಟಿದೆ. ತುಂಬಾ ಸಂತೋಷ ಅಮ್ಮೋರೆ. ಅದಕ್ಕೆ ನೀನಿಷ್ಟೊಂದು ಎಕ್ಸೈಟ್ ಆಗೋದು ಬೇಕಾಗಿಲ್ಲ. ತಿಂಡಿ ಬಡ್ಸು. ಸರಿ ಅಮ್ಮೋರೆ. ಅಪ್ಪ ತಗೊಳ್ಳಿ. ನಾನಾ? ಹೊಸದಾಗಿ ಕೆಲಸ ಶುರು ಮಾಡಿದ್ಯಾ? ನಿನಗೆ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ. ಅಮ್ಮ ಬನ್ನಿ. ಅತ್ತೆ ಮಾವ ಬನ್ನಿ ಒಳಗೆ. ಬನ್ನಿ ಮಾವ. ರೀ, ಇವತ್ತು ಖುಷಿ ಪಡೋ ದಿನ. ನೀವ್ ಎಮೋಷನಲ್ ಆಗ್ಬಾರ್ದು. ನಿಮ್ ಕಣ್ಣಲ್ಲಿ ನೀರ್ ನೋಡಿದ್ರೆ ಅಕ್ಕ ಬೇಜಾರ್ ಮಾಡ್ಕೋತಾರೆ. ನೀವು ಪ್ರಾರ್ಥನೆಗೆ ಸಪೋರ್ಟ್ ಮಾಡ್ತಿರೋದ್ ನೋಡಿ ಅಕ್ಕ ಎಷ್ಟು ಖುಷಿ ಪಡ್ತಿದ್ದಾರೆ ಗೊತ್ತಾ?
ಅಳ್ಬಾರ್ದು. ನಗ್ರಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಪ್ಪ. ಅಮ್ಮ, ಇನ್ಮೇಲೆ ನಿನಗೆ ಒಳ್ಳೇದೇ ಆಗತ್ತೆ ಕಂದ. ನನ್ನ ಮೊಮ್ಮಗಳು ಬಂಗಾರ. ಅವಳ ಕೈಯಿಂದ ಶುರುವಾಗಿರೋ ಈ ಕೆಲಸ ಯಾವ ವಿಘ್ನನೂ ಇಲ್ಲದೆ ಸುಸೂತ್ರವಾಗಿ ನಡೆದು ಬೆಳೆದು ಎಲ್ಲರೂ ಹೆಮ್ಮೆ ಪಡುವಂತಾಗ್ಲಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಜ್ಜಿ. ಆಲ್ ದ ಬೆಸ್ಟ್ ಕಣೆ ಅಕ್ಕ. ನಾನು ಬಂದಾಗೆಲ್ಲ ಬಿಲ್ ಕೇಳ್ಬೇಡ. ಆ ಕ್ಯಾಂಟೀನ್ ಲಕ್ಷ್ಮಿ ನಿನ್ ಕೈ ಹಿಡಿದು ಸದಾ ನಿನ್ ಜೊತೆಯಲ್ಲೇ ಇರೋ ಹಾಗಾಗ್ಲಿ ತಾಯಿ. ಥ್ಯಾಂಕ್ ಯು ಮಾವ. ಸೂರ್ಯ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಕಣೋ. ಆಲ್ ದ ಬೆಸ್ಟ್ ಪ್ರಾರ್ಥನಾ. ಅಪ್ಪ, ಏನ್ರಿ ಇದು? ಅಪ್ಪ ಮಗಳು ಒಂದಾಗಿರೋ ತರ ಕಾಣ್ತಿದೆ. ಮಾತಾಡ್ಬೇಡ, ಸುಮ್ನೆ ಇರೆ. ಅಪ್ಪ ಮಗಳು ಒಂದಾಗಿರದೆ ಘೋರ ಅಪರಾಧ ಅನ್ನೋ ತರ ಆಡ್ತಾ ಇದೆಯಲ್ಲ. ಯಾರೇನಾದ್ರೂ ನನಗೇನ್ ಬಿಡಿ, ಏನೋ ಲೋಕಾರೂಢಿ ಮಾತಿಗೆ ಹಾಕಿ ಕೇಳಿದೆ. ಅದು ಲೋಕ ರೂಢಿ ಅಲ್ಲ, ನಿನ್ ರೂಢಿ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು. ನನಗಿದೆಲ್ಲ ಬೇಡ. ಮನೇಲಿ ತಿಂಡಿ ಮಾಡಿಟ್ಟು ಬಂದಿದ್ದೀನಿ. ಏನೋ ನನ್ನ ಮಗ ಕರ್ದ್ನಲ್ಲ ಅಂತ ಬಂದೆ, ನಿಮ್ಮ ಆತಿಥ್ಯ ಸ್ವೀಕಾರ ಮಾಡೋದಕ್ಕಲ್ಲ. ಹಾಗೆಲ್ಲ ಹೇಗಾಗುತ್ತೆ ಅದಕ್ಕೆ? ಪೂಜೆಗೆ ಬಂದಿದ್ದೀರಾ ಅಂದಮೇಲೆ ತಿಂಡಿ ತಿನ್ಕೊಂಡು ಹೋಗ್ಬೇಕಲ್ವಾ? ಇಲ್ಲ ಅಂದ್ರೆ ನನ್ನ ಮಗಳಿಗೆ ಬೇಜಾರಾಗತ್ತೆ. ಹೊಸ ಕೆಲ್ಸಕ್ಕೆ ಕೈ ಹಾಕಿದಾಳೆ, ಅವಳಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸಿ. ದಯವಿಟ್ಟು ತಿಂಡಿ ತಿನ್ನಿ ಅದಕ್ಕೆ, ಅವಳ ಮನ್ಸಿಗೂ ಸಮಾಧಾನ ಆಗುತ್ತೆ ಅಲ್ವಾ? ನಿಮ್ಮ ಮಗಳ ಮನ್ಸಿಗೆ ಬೇಜಾರಾಗುತ್ತೆ ಅಂತ ನನ್ನ ಮನ್ಸಿಗೆ ಇಷ್ಟ ಆಗದೆ ಇರೋ ಕೆಲಸ ಮಾಡೋಕ್ಕಾಗುತ್ತಾ? ಅಷ್ಟಕ್ಕೂ ನಾನು ಇದನ್ನ ತಿಂದೆ ಹೊಟ್ಟೆ ತುಂಬಿಸ್ಕೋಬೇಕಾ? ನಿಮ್ಮ ಮಗಳು ಆಗ್ಲೇ ನಮಗ್ ಚೆನ್ನಾಗಿ ಹೊಟ್ಟೆ ತುಂಬಿಸಿದಾಳೆ. ಏ ಮೀನು, ನಿನ್ ಒಡಕ್ ಬಾಯಿಗೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ವಲ್ಲೇ? ಎಲ್ಲಾರ್ದು ಒಂದ್ ದಾರಿ ಆದ್ರೆ ಎಡವಟ್ಟ ಎಂದೇ ಒಂದ್ ದಾರಿ ಅನ್ನೋ ತರ ನಿಂದೆ ಆ ದಾರಿಲಿ ಹೋಗ್ತಾ ಇದೆಯಲ್ಲೇ. ಎಷ್ಟು ಜನರ ಮನಸ್ಸಿಗೆ ನೋವಾಗ್ತಾ ಇದೆ ಗೊತ್ತಾ? ಅಯ್ಯೋ, ನಾನೇನ್ ಇವಾಗ ಇಲ್ದೇ ಇರೋದು ಹೇಳ್ದೆ? ಸಾಕ್ ಮುಚ್ಚ ಬಾಯಿ. ನೀವ್ ಯಾವಾಗ್ಲೂ ನನ್ ಬಾಯಿನೇ ಮುಚ್ಚಕ್ ನೋಡಿ, ಬೇರೆ ಏನು ಮಾಡಬೇಡಿ. ಇವ್ರೇನೋ ಅವ್ರ ಮಗಳನ್ನ ನನ್ನ ಮಗನ್ ಗಂಟಾಗಿ ಕೈ ತೊಳ್ಕೊಂಡ್ರು. ಅವಾಗಿಂದ ಆ ದುರದೃಷ್ಟ ನಮ್ಮನೆಗೆ ಬಂದು ಇರೋ ಒಬ್ಬ ಮಗನು ನಮ್ಮಿಂದ ದೂರ ಆದ. ನಮ್ಮ ಮನೆನೇ ಬರ್ಬಾದಾಗೋಯ್ತು. ಮೀನಾಕ್ಷಿ ಅವರೇ,
ಮಾತಾಡುವಾಗ ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಇನ್ನೊಂದು ಸಾರಿ ನಮ್ಮ ಮನೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ಏನ್ರಿ ಏನ್ ಅಷ್ಟೊಂದ್ ಮಾತಾಡ್ತಾ ಇದ್ದೀರಾ? ಏನ್ ಅಪ್ಪ ಮಗಳು ಒಂದಾಗ್ಬಿಟ್ಟಿದ್ದೀರಾ ಅಂತ ಬಾಯಿ ಬಂದಂಗ್ ಮಾತಾಡ್ತಿದ್ದೀರಾ? ನಿಮ್ ಮಗಳ ಬಗ್ಗೆ ನಿಮಗೆ ಎಂತ ಅಭಿಪ್ರಾಯ ಇತ್ತು ಅಂತ ಮದ್ವೆಲೇ ನೋಡಿದೀನಿ. ಎಲ್ಲ ಗೊತ್ತಿರೋ ನನ್ ಮುಂದೆನೆ ನಿಮ್ ಹೊಸ ನಾಟಕನ ಪ್ರದರ್ಶನ ಮಾಡಕ್ ಬರ್ಬೇಡಿ. ಅಷ್ಟಕ್ಕೂ ನಾನೇನ್ ಹೇಳ್ಬಾರ್ದು ಹೇಳ್ದೆ? ಅಮ್ಮು ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನ್ ಯಾಕೋ ಸುಮ್ನೆ ಇರ್ಲಿ, ನೀನ್ ಸ್ವಲ್ಪ ಸುಮ್ನೆ ಇರು. ಇವ್ರ ಮಗಳ ಕಾಲ್ಗುಣ ಎಂತದು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನ್ರಿ ನಿಮಗೆ ಗೊತ್ತಿರೋದು? ಆನಂದ, ರೀ ತಪ್ಪೆಲ್ಲ ನಿಮ್ಮಲ್ಲೇ ಇಟ್ಕೊಂಡು ನಮ್ಮನೆಯವ್ರ ಬಗ್ಗೆ ಮಾತಾಡೋದಕ್ಕೆ ಬರ್ತೀರಾ? ನಿಮಗೆ ನಿಮ್ ಸೊಸೆ ಬೇಕಾಗಿರ್ಲಿಲ್ಲ, ಅದಕ್ಕೆ ಅವಳನ್ನ ನೀವು ಮನೆ ತುಂಬಿಸ್ಕೊಳ್ಳಿಲ್ಲ. ಇವಾಗ ಅವಳು ಕಷ್ಟಪಟ್ಟು ಬದುಕು ಕಟ್ಕೋಬೇಕು ಅಂತ ಮುಂದೆ ಬಂದಿದ್ದಾಳೆ. ಅದನ್ನ ನೋಡಿ ನಿಮ್ಗೆ ಸಹಿಸ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ. ಅಯ್ಯೋ ಸ್ವಾಮಿ, ಇವಳು ದುರಾದೃಷ್ಟನ ಸಹಿಸ್ಕೊಳ್ಬೇಕಾದಂತ ಹಣೆ ಬರ ನನ್ಗೇನಿಲ್ಲ. ಏನೋ ನನ್ ಮಗ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದ್ದಾನ ಅಷ್ಟೇ. ಹೌದು, ಅವಳು ದುರಾದೃಷ್ಟಳೆ, ಅದನ್ನ ನಾನು ಒಪ್ಕೋತೀನಿ. ಅದು ಯಾವ ವಿಷಯ ಗೊತ್ತಾ? ಒಂದು, ಅವಳು ಹುಟ್ಟಾನೆ ಅವಳ ತಾಯಿನ ಕಳ್ಕೊಂಡಿದ್ದು. ಎರಡನೇದು, ಅವಳು ಬೆಳೀತಾ ತಂದೆ ಪ್ರೀತಿನ ಕಳ್ಕೊಂಡಿದ್ದು. ಆ ಎರಡು ವಿಷಯದಲ್ಲಿ ಅವಳು ದುರಾದೃಷ್ಟವಂತೇನೆ. ನೋಡಿದ್ರೇನ್ರಿ ನಿಮ್ ಬೀಗರು ಅನ್ಸ್ಕೊಂಡಿರೋರು ಯಾವ ತರ ಮಾತಾಡ್ತಿದ್ದಾರೆ ಅಂತ? ಇದೆಲ್ಲ ಕೇಳಿಸ್ಕೊಂಡು ನಾವ್ ಇನ್ನೂ ಇಲ್ಲೇ ಇರ್ಬೇಕಾ? ನಾನಂತೂ ಇಲ್ಲಿ ಒಂದು ಕ್ಷಣನೂ ಇರಲ್ಲ. ನಿಮಗೆ ಅಲ್ಪ ಸ್ವಲ್ಪ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಬನ್ನಿ ಹೋಗೋಣ. ಅಮ್ಮು ಪ್ಲೀಸ್ ಅಮ್ಮು, ಫಂಕ್ಷನ್ ಮುಗಿಸ್ಕೊಂಡು ಹೋಗಿ ಪ್ಲೀಸ್. ನೀವು ಇವಾಗ ಹೋದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ಆಯ್ತಲ್ಲಪ್ಪ ಮುಖಕ್ಕೆ ಮಂಗಳಾರತಿ. ಇಷ್ಟೆಲ್ಲ ಆದ್ಮೇಲೇನು ಇನ್ನೂ ಇರ್ಬೇಕಾ ಇಲ್ಲಿ? ಇನ್ನೇನ್ ಬಾಕಿ ಇದೆ ಹೇಳು, ಬನ್ರಿ ಹೋಗೋಣ. ಅಮ್ಮು ಅಮ್ಮು ಲೋ ನಾರಾಯಣ, ನಿಮ್ಮಮ್ಮ ಇಲ್ಲೇ ಇದ್ರೆ ಇನ್ನೂ ರಂಪಾಟ ಮಾಡ್ತಾಳೆ. ನೋಡಪ್ಪ, ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ನೀನು ಸೂರ್ಯನ ಇಲ್ಲೇ ಇರಿಸ್ಕೊ. ನೀನು ಇವನನ್ನ ಮನೆಗೆ ಬಿಡೋ ನೆಪದಲ್ಲಿ ಬಂದಾಗ ಅಮ್ಮನಿಗೆ ಸಮಾಧಾನ ಮಾಡುವಂತೆ. ಅಲ್ಲಪ್ಪ ಅಮ್ಮು, ನೋಡೋ, ನೀನಿಲ್ಲಿ ಮಾತಾಡ್ದಷ್ಟು ಎಲ್ಲರೂ ನೆಮ್ಮದಿನೂ ಹಾಳು. ನಾನು ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನೀನೇನು ಬೇಜಾರು ಮಾಡ್ಕೋಬೇಡ. ನೀವೆಲ್ಲ ಆರಾಮಾಗಿ ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡಿ. ಒಂದು ಒಳ್ಳೆ ಕೆಲಸಕ್ಕೆ ಕೆಟ್ಟ ಎಂಡಿಂಗ್ ಆಗೋದು ಬೇಡ. ನಾನೇನು ಬರ್ತೀನಪ್ಪ. ಸರಿ ಅಪ್ಪ. ಅಮ್ಮು ಹುಷಾರು. ಮನೆಗೆ ಹೋಗಿ ತಲುಪಿದ ತಕ್ಷಣ ನನಗೊಂದು ಫೋನ್ ಮಾಡಿ. ಆಗ್ಲಪ್ಪ. ಸೊಸೆ ಮುದ್ದು, ಬರ್ತೀನಿ. ಥ್ಯಾಂಕ್ ಯು ಅಪ್ಪ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಪುಟ್ಟ. ಇಲ್ಲಿ ನಡೆದಿದ್ದಕ್ಕೆಲ್ಲ ಮನ್ಸು ಕೆಡಿಸ್ಕೋಬೇಡ. ಪಾವನಿ, ಕೂತ್ಕೋ. ಪ್ರಾರ್ಥನಾ, ಇನ್ನೂ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿದ್ರೆ ಇನ್ನೂ ಸೂಪರ್ ಆಗಿರ್ತಿತ್ತು ಕಣೆ. ನೋಡು,
ಇವತ್ತು ನಿನ್ ಮೇಲ್ ಕೋಪ ಮಾಡ್ಕೊಂಡಿರೋ ನಿಮ್ಮ ಅತ್ತೆ ನಾಳೆ ದಿನ ನೀನ್ ಮಾಡ್ತಾ ಇರೋ ಸಾಧನೆ ನೋಡಿ ಪ್ರಾರ್ಥನಾ ನನ್ನ ಸೊಸೆ ಅಂತ ಚಪ್ಪಾಳೆ ತಟ್ತಾರೆ ಬಿಡು. ಅಜ್ಜಿ ಹೇಳ್ದಾಗೆ ಆಗ್ಬೇಕು ಅಂದ್ರೆ ಮೊದಲು ನಿಮ್ಮ ಬಾಯಿ ಸಿಹಿ ಆಗ್ಬೇಕು, ಆಮೇಲೆ ನಮ್ಮ ಬದುಕು ಆಟೋಮೆಟಿಕ್ ಆಗಿ ಸಿಹಿ ಆಗುತ್ತೆ. ಎಲ್ಲಿ ಆ ಅನ್ನಿ? ರಾಮ್ ಬಂದ್ರು ಅನ್ಸತ್ತೆ. ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಹಾ ಸರಿ, ಎಲ್ರು ಎಂಜಾಯ್ ಮಾಡಿ. ಲೇ ಅಕ್ಕ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಕಣೆ. ನಂಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ತಿಂಡಿನಾದ್ರೂ ತಿನ್ಕೊಂಡು ಆಮೇಲೆ ತಿಂತೀನಿ. ಬಾಯ್ ಬಾಯ್. ಅಮ್ಮ ಯಾಕೋ ಇತ್ತೀಚೆಗೆ ಬೇರೆ ಥರನೇ ಆಡ್ತಿದ್ದಾಳೆ ಇವಳು. ಏನಿರ್ಬೋದು? ಅಯ್ಯೋ, ಮೊದ್ಲು ಅವಳ ಕುತ್ತಿಗೆಗೆ 3 ಗಂಟೆ ಹಾಕ್ಸು, ಎಲ್ಲ ಸರಿ ಹೋಗುತ್ತೆ. ಪ್ರಾರ್ಥನಾ, ಹಾ ಅಜ್ಜಿ. ಕೇಸರಿ ಬಾತು ತುಂಬಾ ಚೆನ್ನಾಗಿದೆ ಕಣೆ. ಇನ್ನು ಸ್ವಲ್ಪ ಹಾಕಿ. ಹಾ ಅಜ್ಜಿ. ಒಂದ್ ಮಾತ್ರೆ ಹೆಚ್ಚಿಗೆ ತಗೊಳ್ತೀನಿ, ನೀ ಕಣ್ ಬಿಡ್ಬೇಡ. ಪ್ರಾರ್ಥನಾ, ನನಗೊಂಚೂರು ಹಾಕಿ. ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹುಡುಕಿ ಹಾಕಮ್ಮ. ಆಯ್ತು ಅಜ್ಜಿ, ಅದಕ್ಕೇನಂತೆ. ಹಲೋ ರಾಮ್, ಎಲ್ಲಿದ್ದೀರಾ? ನಾನು ಆಚೆ ಇದ್ದೀನಿ, ನೀನೆಲ್ಲಿದ್ಯಾ? ನಾನು ಅಲ್ಲೇ ಬರ್ತೀನಿ ರೀ. ಬೇಗ ಬಾ. ನಾನು ನಿನಗೇನೋ ಹೇಳ್ಬೇಕು. ನಾನು ಮೊದಲು ಹೇಳ್ತೀನಿ. ಸರಿ ಪಾವ್ನಿ, ನೀನೇ ಹೇಳು. ಇಲ್ಲ, ನೀವೇ ಹೇಳಿ. ನೋ ಪಾವ್ನಿ, ಮೊದಲು ನೀನೇ ಹೇಳ್ತೀನಿ ಅಂತ ಹೇಳ್ದೆ, ನೀನೇ ಹೇಳು. ನೀವು ಅದನ್ನೇ ಹೇಳ್ತಿದ್ದೀರಾ, ನೀವೇ ಹೇಳಿ. ಇಲ್ಲ, ನೀನು. ನೀವ್ ಹೇಳಿ. ಏನ್ ನಡೀತಿದೆ ಇಲ್ಲಿ? ನಾನು ಅವಾಗ್ಲಿಂದ ನೋಡ್ತಾನೆ ಇದ್ದೀನಿ. ನೀವ್ ಹೇಳಿ ಅಂತ ಫೈಟಿಂಗ್ ಆಡ್ತಾನೆ ಇದ್ದೀರಾ. ನನ್ಗೆ ಇಲ್ಲಿ ತಲೆ ಕೆಡ್ತಿದೆ. ಮೊದ್ಲು ಯಾರು ಒಬ್ರು ಹೇಳಿ. ಹಾ, ಓಯ್ ಚೋಟು, ಇಷ್ಟುದ್ದ ಇದ್ಯಾ? ಎಷ್ಟೋ ಮಾತಾಡ್ತೀಯ ನೀನು. ನಾನು ಚೋಟು ಅಲ್ಲ, ಸೂರ್ಯ, ಈ ಪಾವನಿ ಲವರ್. ಏನು, ಇವ್ರ ಲವ್ವರ ನೀನು? ಹೌದು. ನೀವು ಪಾವನಿಗ್ ಲೈ ನೋಡಿರ್ಬೋದು, ನಾನ್ ಲೈ ನೋಡಿಬಾರ್ದಾ? ಕೊಟ್ರೆ ನೋಡು, ಇನ್ನು 3ನೇ ಕ್ಲಾಸ್ ದಾಟಿಲ್ಲ, ಲವ್ವುಗಿ ಅಂತೆಲ್ಲ ಮಾತಾಡ್ತೀಯ. ಮೊದ್ಲು ಪಾವನಿನ ಅಕ್ಕ ಅಂತ ಕರಿ. ರೀ, ಯಾರಾದ್ರೂ ಲವರ್ನ ಅಕ್ಕ ಅಂತಾರ? ಇವಳ ಅಕ್ಕನೂ ಅಲ್ಲ, ಪುಕ್ಕನೂ ಅಲ್ಲ. ನೋಡು ಪಾವ್ನಿ, ನಿನ್ ಮುಂದೆನೆ ಎಷ್ಟೊಂದು ಮಾತಾಡ್ತಿದ್ದಾನೆ. ನನ್ನ ವಿಷಯ ಬಿಡಿ, ನೀವು ಇಬ್ರು ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೀರಾ? ಏನ್ ನಡೀತಿದೆ ನಿಮ್ಮಿಬ್ರು ಮಧ್ಯೆ? ಅವ್ರ ಅನ್ನ ಹೇಗ್ ಮಾಡೋದು ಅಂತ ಕೇಳ್ತಿದ್ರು, ಅದನ್ನ ನಾನು ಅವ್ರಿಗೆ ಹೇಳ್ಕೊಡ್ತಿದ್ದೆ. ನೀನೊಂದ್ ಸ್ವಲ್ಪ ಇವಾಗ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡ್ ಕಿವಿ ಮುಚ್ಕೊಂಡಿದ್ರೆ ಅವ್ರಿಗೆ ಸಾಂಬಾರ್ ಹೇಗ್ ಮಾಡೋದು ಅಂತಾನು ಹೇಳ್ಕೊಡ್ತೀನಿ. ಬಾಯಿ ಕಡೆ ಹುಚ್ಚ. ಸರಿ, ಇವಾಗ ಲೇಡೀಸ್ ಫಸ್ಟ್ ಅಲ್ವಾ, ಸೊ ನಾನ್ ಫಸ್ಟ್ ವಿಷಯ ಹೇಳ್ತೀನಿ. ಅಪ್ಪನ ಹತ್ರ ಮಾತಾಡ್ದೆ. ಅಪ್ಪ ನಮ್ ಪ್ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅವ್ರು ನಿಮ್ಮನ್ ಮೀಟ್ ಮಾಡ್ಬೇಕಂತೆ. ಹೌದಾ? ಹೌದು. ಇವಾಗ ನೀವೇನ್ ಹೇಳ್ಬೇಕು ಅನ್ಕೊಂಡಿದ್ರು ಅದನ್ನ ಹೇಳಿ. ಏ ಚೋಟು, ಸುಮ್ನಿರು. ಅಮ್ಮನು ನಮ್ಮ ಮದ್ವೆಗೆ ಒಪ್ಕೊಂಡಿದ್ದಾರೆ ಪಾವ್ನಿ. ನಿನ್ ತಂದೆ ತಾಯಿನ ಮನೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ದಾರೆ. ನಿಜಾನಾ? ನಿಮ್ಮಮ್ಮ ನಮ್ಮ ಮದ್ವೆಗೆ ಒಪ್ಕೊಂಡ್ಬಿಟ್ರಾ? ಏ ಸುಮ್ನಿರೋ. ನಮ್ ಲವ್ಗೆ 2 ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಯ್ತು. ಇನ್ ನಮ್ ಲವ್ಗೆ ಯಾವ ರೆಡ್ ಸಿಗ್ನಲ್ಲೂ ಇಲ್ಲ. ಹಾಗಾದ್ರೆ ಇನ್ ಮುಂದೆ ನಮ್ದೇ ಲವ್ ದರ್ಬಾರು. ಆನಂದ, ಪ್ರಾರ್ಥನನ್ ಕ್ಯಾಂಟೀನಲ್ಲಿ ಉಪ್ಪಿಟ್ಟು ಕೇಸರಿ ಬಾತು ಎಷ್ಟು ಸೂಪರ್ ಆಗಿತ್ತು ಅಂದ್ರೆ. ದೇವ್ಕಿ, ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ನಿಮ್ ಚಿಕ್ಕ ಮಗಳದು ಇತ್ತೀಚೆಗೆ ಯಾಕೋ ಜಾಸ್ತಿ ಆಗೋಗಿದೆ. ನಾನು ಗಮನಿಸ್ತಾನೆ ಇದ್ದೀನಿ. ಇತ್ತೀಚೆಗಳ ನಡವಳಿಕೆ ಯಾಕೋ ಸರಿ ಹೋಗ್ತಾ ಇಲ್ಲ.
ಅಂತದ್ದೇನಾಯ್ತೀಗ? ಹೊರಗಡೆ ಅವಳು ಬಾಸು ರಾಮ್ ಬಂದಿದ್ದಾರೆ. ಬೀದಿಲ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ. ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಹೌದು ಕಣ ಆನಂದ, ಮೊನ್ನೆ ಪಕ್ಕದ ಮನೆ ಜಾನ್ಕಮ್ಮ ಇದೇ ವಿಷಯವಾಗಿ ನನ್ನ ಹತ್ರ ಕೇಳಿದ್ರು. ಆದ್ರೆ ನಾನು ಏನೇನೋ ಹೇಳಿ ಅವ್ರ ಬಾಯಿ ಮುಚ್ಚಿಸ್ದೆ. ನೋಡಿದ್ರಾ, ನಾವು ಸರಿಯಾಗೇ ಇರಬಹುದು, ನೋಡ್ದವ್ರ ಕಣ್ಣಿಗೆ ತಪ್ಪ ಕಾಣುತ್ತೆ. ಪದೇ ಪದೇ ಆ ಹುಡುಗ ನಮ್ಮ ಮನೆಗೆ ಬರೋದು ಏನಿದೆ? ಪಾವನಿ ಒಂದ್ ವೇಳೆ ಏನಾದ್ರೂ ಅವಳು ಬಾಸನ್ನೇ ಲವ್ ಮಾಡ್ತಿದ್ದಾಳ ಅಂತ. ಏನು ಲವ್ವಾ? ಏನೋ ಆನಂದ, ಇದು ಹೊಸ ಬಾಂಬ್ ಹಾಕ್ತಾ ಇದೆಯಲ್ಲ. ನಿನ್ನೆ ಪಾವನಿ ಯಾರನ್ನೋ ಪ್ರೀತಿಸ್ತಿದ್ದೀನಪ್ಪ ಅಂತ ಹೇಳಿದ್ಲು. ಮೋಸ್ಟ್ಲಿ ಅದು ಅವಳ ಬಾಸೇ ಆಗಿರ್ಬೇಕು ಅನ್ಸುತ್ತೆ. ನನಗೂ ಸರಿಯಾಗಿ ಗೊತ್ತಿಲ್ಲ. ನಿಂತ್ಕೋ, ಯಾರದ್ ಹೊರಗಡೆ ಬಂದಿರೋದು? ಅಮ್ಮ, ಅವರು ನಮ್ ಬಾಸ್ ಅಮ್ಮ, ರಾಮ್. ಯಾಕಿವತ್ತು ಒಂಥರ ಕೇಳ್ತಿದ್ಯಾ? ಕೇಳೋ ತರ ಮಾಡಿದೆಯಲ್ಲೇ, ಅದಕ್ಕೆ. ಅವ್ನ್ ಯಾಕೆ ನಮ್ಮ ಮನೆಗ್ ಪದೇ ಪದೇ ಬರ್ತಾನೆ? ಅವನ್ಗೇನ್ ಬೇರೆ ಕೆಲ್ಸ ಇಲ್ವಾ? ನಿನ್ನ ಆಫೀಸಿಗೆ ಕರ್ಕೊಂಡು ಹೋಗೋದೇ ಅವ್ನ್ ಕೆಲ್ಸನಾ? ಅಮ್ಮ, ಯಾಕಿವತ್ ನೀನ್ ಇಷ್ಟು ಗರಂ ಆಗಿ ಮಾತಾಡ್ತಿದ್ಯಾ? ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡು ಪಾವ್ನಿ. ಏನ್ ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ? ಅಮ್ಮ ಬಿಡಮ್ಮ, ನಿನ್ ಎನ್ಕ್ವೈರಿ ಎಲ್ಲ ಆಮೇಲೆ ಇಟ್ಕೋ. ನಂಗೆ ಆಫೀಸಿಗೆ ಲೇಟ್ ಆಯ್ತು. ನಿಂತ್ಕೋ ಅಂದೆ. ಅದ್ ಯಾರು ಅಂತ ಹೇಳ್ ಹೋಗು. ಇವಾಗೇನು? ನನ್ನ ಮತ್ತೆ ರಾಮ್ ಮಧ್ಯೆ ಏನ್ ನಡೀತಿದೆ ಅಂತ ಗೊತ್ತಾಗ್ಬೇಕು ತಾನೆ? ಅಪ್ಪ, ನಿನ್ನೆ ನಾನ್ ಪ್ರೀತಿಸೋ ಹುಡ್ಗನ್ನ ಮೀಟ್ ಮಾಡಿಸ್ತೀನಿ ಅನ್ನಲ್ಲ, ಅವನ್ ಬೇರೆ ಯಾರು ಅಲ್ಲಪ್ಪ, ಅವನೇ ರಾಮ್.